ಓಂ ಗುರುಭ್ಯೋ ನಮಃ. ಹರಿ ಓಂ. ಕನ್ಯಾ ರಾಶಿಯ ಬಗ್ಗೆ ಮಾತಾಡೋದಾದರೆ, ಈ ಒಂದು ವೈಶಾಖ ಮಾಸ ಮೇ ತಿಂಗಳ ಒಂದು ಫಲಾನುಫಲ ಬಗ್ಗೆ ಮಾಡೋದಾದರೆ, ಈ ಒಂದು ರಾಶಿಯ ಉತ್ತರ ಫಾಲ್ಗುಣಿ ನಕ್ಷತ್ರ ಮತ್ತು ಹಸ್ತ ಮತ್ತು ಚಿತ್ತ ನಕ್ಷತ್ರ ಒಂದು ಮೊದಲನೆಯ ಪಾದ. ಈ ಒಂದು ಕನ್ಯಾ ರಾಶಿಯವರಿಗೆ ಈ ಒಂದು ತಿಂಗಳು ಒಂದು ಮೊದಲದಾಗಿ ಹೇಳಬೇಕಂತ ಹೇಳಿದರೆ, ವಿದ್ಯಾರ್ಥಿಗಳಲ್ಲಿ ಶಿಕ್ಷಣದಲ್ಲಿ ಒಂದು ಸಾಕಷ್ಟು ಒಂದು ಅಭಿವೃದ್ಧಿಯನ್ನು ಕಾಣುವಂಥ ಕಾಲ ಅಂತ ಹೇಳ್ಬೋದು. ಅಂದರೆ ನೀವೊಂದು ಉತ್ತಮವಾದ ಒಂದು ಸಾಧನೆಯನ್ನು ಮಾಡಿ ಗಣ್ಯ ವ್ಯಕ್ತಿಗಳಿಂದ ಒಂದು ಪ್ರಶಸ್ತಿಯನ್ನು ತಗೊಳ್ಳುವಂಥ ಕಾಲ ಅಂತ ಹೇಳ್ಬೋದು. ನಾವು ಸಾಕಷ್ಟು ಒಂದು ವಿದ್ಯಾಭ್ಯಾಸದಲ್ಲಿ ಒಂದು ಪ್ರಗತಿ ಹೊಂದಿ ಒಂದು ಮೆರಿಟ್ ತೊಗೊಳ್ಳೋದಿರ್ಬೋದು, ಒಂದು ಪ್ರಶಂಸೆ ತೊಗೊಳ್ಳೋದು ಹೋಗ್ಬೋದು, ಆಯಿತಾ. ಈ ರೀತಿ ಒಂದು ಸಾಕಷ್ಟು ಒಂದು ಬದಲಾವಣೆಯನ್ನು ಈ ಒಂದು ಮೇ ತಿಂಗಳಲ್ಲಿ ಕಾಣ್ತಾ ಇರ್ತೀರ. ಮತ್ತು ಈ ಒಂದು ಕನ್ಯಾ ರಾಶಿಯವರಿಗೆ ಸಾಕಷ್ಟು ಒಂದು ಹಿಂದಿನ ಒಂದು 2-3 ತಿಂಗಳಿಂದ ಸ್ವಲ್ಪ ಸಾಕಷ್ಟು ಟೆನ್ಷನ್ಗಳಿರುತ್ತೆ, ಕೆಲವೊಂದು ಅನುಮಾನಗಳು ಒಂದು ಕಾಣ್ತಾ ಇರುತ್ತೆ. ಅಂದರೆ ಮಾಡೋ ಕೆಲಸದಲ್ಲಿರ್ಬೋದು, ಉದ್ಯೋಗ ಇರ್ಬೋದು, ಬಿಸ್ನೆಸ್ ಕ್ಷೇತ್ರ ಇರ್ಬೋದು, ಯಾವುದೇ ಇರ್ಬೋದು, ಸ್ವಲ್ಪ ಒಂದು ತಲೆನೋವುಗಳು ಕಾಣ್ತಾ ಇರುತ್ತೆ ಮತ್ತು ಕೆಲವೊಂದು ಅನುಮಾನಗಳು ಕಾಣ್ತಾ ಇರುತ್ತೆ. ಸ್ವಲ್ಪ ಧೈರ್ಯಗಳು ಸ್ವಲ್ಪ ಕಮ್ಮಿ ಆಗ್ತಾ ಇರುತ್ತೆ. ಬಟ್ ಆದರೆ ಈ ಒಂದು ಮೇ ತಿಂಗಳು ವೈಶಾಖ ಮಾಸದಲ್ಲಿ ಇದೆಲ್ಲ ಒಂದು ಕ್ಲಿಯರ್ ಆಗಿಬಿಟ್ಟು ಒಂದು ಪ್ರಾಪರ್ ಒಂದು ಉತ್ತಮವಾದ ದಾರಿ ಇವರಿಗೆ ಕಾಣ್ತಾ ಇರ್ತೀವಿ ಇವ್ರ ಜೀವನದಲ್ಲಿ. ಅಂದರೆ ಒಂದು ಉದ್ಯೋಗ ಇರ್ಬೋದು, ಯಾವುದೇ ಒಂದು ಉದ್ಯೋಗ ಇರಲಿ, ಒಂದು ಪ್ರತ್ಯೇಕವಾಗಿ ಹೇಳಬೇಕಂತ ಹೇಳಿದ್ರೆ, ಈ ಒಂದು ಕನ್ಯಾ ರಾಶಿಯ ಒಂದು ಫ್ಯಾಷನ್ಗೆ ಸಂಬಂಧಪಟ್ಟಂತೆ ಯಾವುದೊಂದು ಬಿಸ್ನೆಸ್ ಮಾಡ್ತಾ ಇರ್ತಾರೆ, ಅಥವಾ ಒಂದು ಬಟ್ಟೆ ಅಂಗಡಿಯಲ್ಲಿ ಯಾವುದೋ ಬಿಸ್ನೆಸ್ ಮಾಡ್ತಾ ಇರ್ತಾರೆ, ಮತ್ತು ಹೆಚ್ಚಿನ ಒಂದು ಲಾಭಾಂಶಗಳನ್ನ ಕಾಣ್ತಾ ಇರ್ತಾರೆ. ಮತ್ತು ಬಟ್ಟೆ ವ್ಯಾಪಾರದಲ್ಲಿ ಯಾರು ಉದ್ಯೋಗ ಮಾಡ್ತಾ ಇರ್ತಾರೆ, ದೊಡ್ಡ ಇಂಡಸ್ಟ್ರಿಯ ಒಂದು ಬಟ್ಟೆ ಉತ್ಪಾದನೆ ಇರ್ತದೆ, ಅಲ್ಲಿ ಯಾರು ಒಂದು ಉದ್ಯೋಗ ಮಾಡ್ತಿರ್ತಾರೋ ಅಂಥವ್ರಿಗೆ ಒಂದು ಒಳ್ಳೆಯ ಕಾಲ ಅಂತ ಹೇಳ್ಬೋದು. ಒಂದು ಒಳ್ಳೆಯ ಪ್ರಗತಿಯನ್ನು ಕಾಣ್ತಿರ್ತೀರ. ಮತ್ತು ಈ ಒಂದು ಕನ್ಯಾ ರಾಶಿಯ ಯಾರು ಒಂದು ಕೃಷಿಕರು ಇರ್ತಾರೋ ಅಂಥವ್ರಿಗೆ ಒಂದು ಒಳ್ಳೆಯ ಫಲಗಳನ್ನು ಒಂದು ಕಾಣ್ಬೋದು ಈ ಒಂದು ತಿಂಗಳಲ್ಲಿ. ಅಂದರೆ ಉತ್ತಮವಾದ ಮಳೆಯೂ ಕೂಡ ಈ ಒಂದು ಮಾಸದಲ್ಲಿ ಆಗೋದ್ರಿಂದ ಒಂದು ರಾಗಿ ಬೆಳೆ ಇರ್ಬೋದು, ಒಂದು ಟೊಮೊಟೊ ವ್ಯಾಪಾರ ಇರ್ಬೋದು, ಅಥವಾ ಒಂದು ಗೋಧಿ ಇರ್ಬೋದು, ಮತ್ತು ಜೋಳ, ಈ ಒಂದು ಸಾಕಷ್ಟು ಯಾರು ಬೆಳೆಗಳನ್ನ ಒಂದು ಬೆಳೆದಿರ್ತಿರೋ ಒಂದು ಉತ್ತಮವಾದ ಫಲಗಳನ್ನ ಈ ಒಂದು ತಿಂಗಳಲ್ಲಿ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು, ಒಂದು ಕಾಣ್ಬೋದು. ಮತ್ತು ಇದಕ್ಕೆ ತಕ್ಕಂತೆ ಒಂದು ಉತ್ತಮವಾದ ಒಂದು ಲಾಭಾಂಶಗಳನ್ನು ಕಾಣ್ತಿರ್ತೀರ. ಎಷ್ಟೋ ಸಮಯದಲ್ಲಿ ಏನಾಗುತ್ತೆ ಅಂತ ಹೇಳಿದರೆ, ರೈತರಿಗೆ ಒಂದು ಒಳ್ಳೆಯ ಒಂದು ಬೆಳೆ ಬಂದಿರುತ್ತೆ, ಬಟ್ ಆ ಬೆಳೆಗೆ ತಕ್ಕಂತೆ ಒಂದು ಬೆಲೆಗಳು ಬರ್ತಾ ಇರಲ್ಲ. ಅಂದರೆ ಸರ್ಕಾರದಿಂದ ಕೆಲವೊಂದು ಬೆಲೆಗಳು ಬರ್ತಾ ಇರಲ್ಲ, ಬೆಲೆ ಎದ್ದರೂ ಕೂಡ ಒಂದು ದಲ್ಲಾಳಿಗಳಿಂದ ಕೆಲವೊಂದು ತೊಂದರೆಗಳಾಗ್ತಾ ಇರುತ್ತೆ. ಸೊ ಈ ಒಂದು ಕ್ರಮಗಳು ಈ ಒಂದು ತಿಂಗಳಲ್ಲಿ ಇವರಿಗೆ ಕೃಷಿಕರಿಗೆ ಸ್ವಲ್ಪ ಒಂದು ಹೆಚ್ಚಿನ ಲಾಭವನ್ನು ಕಾಣ್ತಾ ಇರುತ್ತೆ. ಮತ್ತು ಕೃಷಿಗೆ ಸಂಬಂಧಪಟ್ಟಂತೆ ಯಾವ್ದಾದ್ರು ಉಪಕರಣ ಇರ್ಬೋದು, ಗೊಬ್ಬರ ವ್ಯಾಪಾರ ಇರ್ಬೋದು, ಮತ್ತು ಗೊಬ್ಬರದ ಒಂದು ಬಿಸ್ನೆಸ್ ಇರ್ಬೋದು, ಈ ಒಂದು ವ್ಯಾಪಾರಿಗಳಿಗೆ ಸಾಕಷ್ಟು ಅನುಕೂಲಗಳನ್ನ ಆಗ್ತಾ ಇರುತ್ತೆ. ಮತ್ತು ಕೃಷಿ ಉಪಕರಣಗಳು ಅಂದರೆ ಒಂದು ಕಬ್ಬಿಣ, ಆಯಿತಾ, ಕಬ್ಬಿಣಿಗೆ ಸಂಬಂಧಪಟ್ಟಂತೆ ಯಾವುದೇ ಒಂದು ಬಿಸ್ನೆಸ್ ಮಾಡ್ತಾ ಇರ್ಬೋದು, ಮತ್ತು ಆ ಒಂದು ವ್ಯಾಪಾರ ಯಾರು ಮಾಡ್ತಿರ್ತಾರೋ ಒಂದು ಒಳ್ಳೆಯದಾದ ಒಂದು ಲಾಭಾಂಶಗಳನ್ನ ಕಾಣ್ತಿರ್ತೀರ. ಅಂದರೆ ಮೇ ತಿಂಗಳ ಕೆಲವೊಂದು ಮೊದಲಾರ್ಧದಲ್ಲಿ. ಮತ್ತು ನೆಕ್ಸ್ಟ್ ಈಗ ಮೇ ತಿಂಗಳ ಒಂದು ದ್ವಿತೀಯಾರ್ಧ, ಅಂದರೆ ಒಂದು ಮೇ ತಿಂಗಳು 15 ಆದ ನಂತರ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕಾಗುತ್ತೆ. ಅಂದರೆ ನೀವು ಲಾಭಾಂಶ ಒಂದು ಕಾಣ್ತಿರ್ತೀರ, ಎಲ್ಲ ಮಾಡ್ತಿರ್ತೀರ, ಬಟ್ ಅಷ್ಟೇ ಒಂದು ಖರ್ಚುಗಳನ್ನ ಒಂದು ಅನುಭವಿಸುವಂಥ ಕಾಲ ಅಂತ ಹೇಳ್ತೀವಿ. ಅಲ್ಲಿ ಸ್ವಲ್ಪ ಮಿತಿಯಾಗಿ ಒಂದು ಖರ್ಚು ವೆಚ್ಚಗಳನ್ನ ನೋಡ್ಕೊಂಡು ಹೋದರೆ ಸಾಕಷ್ಟು ಒಂದು ಒಳ್ಳೆಯದಾಗುತ್ತೆ. ಒಂದು ಉತ್ತಮವಾದ ಸೇವಿಂಗ್ಸನ್ನು ಈ ಒಂದು ತಿಂಗಳಿನಲ್ಲಿ ಕಾಣ್ಬೋದು. ಮತ್ತು ಯಾರಿಗೆ ಒಂದು ವಿವಾಹದಲ್ಲಿ ತೊಂದರೆಗಳಾಗ್ತಾ ಇರುತ್ತೆ ಅಂಥವ್ರಿಗೆ ಒಂದು ಒಳ್ಳೆಯ ಕಾಲ ಅಂತ ಹೇಳ್ಬೋದು. ಈ ಒಂದು ಮೇ ತಿಂಗಳಲ್ಲಿ ಖಂಡಿತವಾಗಿ ಒಂದು ವಿವಾಹ ಮುಹೂರ್ತಗಳು ಈ ಒಂದು ಕಾಲದಲ್ಲಿರೋದ್ರಿಂದ ಈ ಮೇ ತಿಂಗಳಿನಲ್ಲಿ ಒಂದು ಶುಭ ಕಾಲ, ಶುಭ ಯೋಗಗಳು ಕಾಣ್ತಾ ಇರುತ್ತೆ. ಮತ್ತು ಈ ಒಂದು ಕನ್ಯಾ ರಾಶಿಯ ಮನೆಯಲ್ಲಿ ಯಾರಿರ್ತಾರೋ ಒಂದು ಸಂತಸದ ವಾತಾವರಣ ಅಂತ ಹೇಳ್ಬೋದು. ಅಂದರೆ ಶುಭ ಕಾರ್ಯಗಳು ಮೇಲಿಂದ ಮೇಲಿಗೆ ಆಗ್ತಾ ಇರುತ್ತೆ. ಮತ್ತು ದೇವರ ದರ್ಶನಗಳನ್ನು ಸಾಕಷ್ಟು ಮಾಡ್ತಿರ್ತೀರ. ಮತ್ತು ನಿಂತು ಹೋದ ಕಾರ್ಯಗಳು ಕೂಡ ಪುನರಾರಂಭವನ್ನು ಆಗ್ತಾ ಇರುತ್ತೆ. ಎಷ್ಟೋ ಒಂದು ಸಂತಾನದ ಸಮಸ್ಯೆಗಳಿತ್ತು ಕೂಡ ನಿವಾರಣೆ ಆಗುವಂಥ ಕಾಲ ಇರುತ್ತೆ. ಬಟ್ ಆದರೂ ಕೂಡ ಸ್ವಲ್ಪ ಆರೋಗ್ಯ ರೂಪದ ಒಂದು ಏರುಪೇರುಗಳನ್ನ ನಿಮಗೆ ಒಂದು ಅನುಭವಿಸುವಂಥ ಕಾಲ ಅಂತ ಹೇಳ್ಬೋದು. ಅಂದರೆ ಒಂದು ಮೊಣಕಾಲಿರ್ಬೋದು, ಅಥವಾ ಒಂದು ಪಾದಕ್ಕೆ ಇರ್ಬೋದು, ಅಥವಾ ಬೆರಳುಗಳಿಗೆ ಕೆಲವೊಂದು ಗಾಯಗಳನ್ನ ಮಾಡ್ಕೊಳ್ಳುವಂಥ ಒಂದು ಪರಿಸ್ಥಿತಿಗಳನ್ನು ಈ ಒಂದು ತಿಂಗಳನ್ನು ಕಾಣ್ತಿರ್ತೀರ. ಅಲ್ಲಿ ಸ್ವಲ್ಪ ಎಚ್ಚರಿಂದ ಇರಬೇಕಾಗುತ್ತೆ.
ನೀವು ಸಾಕಷ್ಟು ಒಂದು ಗಣಪತಿ ಒಂದು ಗಣೇಶನ ಒಂದು ವಿಗ್ರಹಕ್ಕೆ ಒಂದು ಹಾಲಿನ ಒಂದು ಅಭಿಷೇಕ ಮಾಡೋದ್ರಿಂದ ಒಂದು ಒಳ್ಳೆಯ ಒಂದು ಒಳಿತನ್ನು ಕಾಣ್ತಿರ್ತೀರ. ಇದು ಪರಿಹಾರ ಆಗಿರುತ್ತೆ. ಮತ್ತು ಇದಕ್ಕೆ ತಕ್ಕಂತೆ ನೀವು ಹಸಿರು ಬಣ್ಣ ಅಥವಾ ನೀಲಿ ಬಣ್ಣವನ್ನು ಸಾಕಷ್ಟು ಧರಿಸೋದ್ರಿಂದ ಉತ್ತಮವಾದ ಒಂದು ಪ್ರಾಫಿಟನ್ನು ಕಾಣ್ಬೋದು ಉದ್ಯೋಗದಲ್ಲಿ ಅಥವಾ ಬಿಸ್ನೆಸ್ಸಲ್ಲಿ. ಮತ್ತು ಒಂದು ಬುಧವಾರ ಒಂದು ಗಣೇಶನ ದರ್ಶನ ಮಾಡೋದ್ರಿಂದ ಒಂದು ಒಳ್ಳೆಯದಾಗುತ್ತೆ. ಮತ್ತು ಈ ಒಂದು ಕನ್ಯಾ ರಾಶಿಯವರಿಗೆ ಒಂದು ಅದೃಷ್ಟ ಸಂಖ್ಯೆ ಅಂತ ಹೇಳಿದರೆ 7 ಒಂದು ನಂಬರ್ನ ತೊಗೊಂಡು ಯಾವುದೇ ಒಂದು ಉದ್ಯೋಗದ ಒಂದು ಪ್ರಾರಂಭ ಮಾಡ್ತೀರಾ ಅಂದ್ಕೊಂಡ್ರೆ, ಒಂದು ಬಿಸ್ನೆಸ್ ಪ್ರಾರಂಭ ಮಾಡ್ತೀರಾ ಅಂತ ಹೇಳಿದ್ರೆ, ಯಾವುದಾದ್ರು ಒಂದು ಒಳ್ಳೆಯ ಕಾರ್ಯಕ್ರಮ ಮಾಡ್ತೀರಾ ಅಂತ ಹೇಳಿದ್ರೆ ಒಂದು 7 ನಂಬರ್ ನಿಮಗೆ ತುಂಬ ಅದೃಷ್ಟವನ್ನು ತರುವಂಥ ಒಂದು ನಂಬರ್ ಆಗಿರುತ್ತೆ. ಇದನ್ನು ಹೊರತಾಗಿ ನಿಮ್ಮ ಜೀವನದಲ್ಲಿ ಏನಾದರೂ ಒಂದು ತೊಂದರೆಗಳಿತ್ತು ಅಂತ ಹೇಳಿದ್ರೆ, ಒಂದು ಉದಾಹರಣೆಗೆ ಒಂದು ಹಣಕಾಸಿನ ತೊಂದರೆ ಇರ್ಬೋದು, ವಿದ್ಯಾಭ್ಯಾಸದಲ್ಲಿ ತೊಂದರೆ ಇರ್ಬೋದು, ದಂಪತಿಗಳಲ್ಲಿ ಕಿರಿಕಿರಿ ಇರ್ಬೋದು, ವಿವಾಹಕ್ಕೆ ಸಂಬಂಧಪಟ್ಟಂತೆ ಏನಾದರೂ ತೊಂದರೆಗಳಿತ್ತು ಅಂತ ಹೇಳಿದ್ರೆ ಈ ಒಂದು ನಂಬರಿಗೆ ನಮಗೆ ಕರೆ ಮಾಡಿ. ಇದು ಕನ್ಯಾ ರಾಶಿಯ ಒಂದು ಮೇ ತಿಂಗಳ ಒಂದು ಫಲಾನುಫಲ ಆಗಿತ್ತು. ಹರಿ ಓಂ.